ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೆಲ್ಲ ಏನು ಬೇಡಮ್ಮ. ಅಯ್ಯೋ, ನೀವು ತಗೊಳ್ಳಿಲ್ಲ ಅಂದ್ರೆ ದೀಪಂ ಮೇಡಮ್ ಬೇಜಾರು ಮಾಡ್ಕೋತಾರೆ. ತಗೊಳ್ಳಿ. ಹೌದು ಬಿಗ್ರೆ, ತಗೊಳ್ಳಿ. ಇಷ್ಟೊತ್ತಾಯ್ತು, ಅಳಿಯಂದ್ರು ಬರಲೇ ಇಲ್ಲ. ತುಂಬ ಬ್ಯುಸಿ ಇದ್ದಾರೋ ಏನೋ, ನಮ್ಮಿಂದ ತೊಂದರೆ ಆಯಿತು ಅನ್ಸುತ್ತೆ. ಹಾಗೇನಿಲ್ಲ, ಕೆಲಸ ಇದ್ದಿದ್ದೆ ತಾನೇ, ಬರ್ತಾನೆ ಇರಿ. ಬಿಗ್ರೆ, ಮನೇಲಿ ನಿಮ್ಮ ಮಗ ನಿಮ್ಮ ತಂಗಿ ಎಲ್ಲ ಆರಾಮಾಗಿದ್ದಾರಲ್ಲ? ಹಾ, ಚೆನ್ನಾಗಿದ್ದಾರೆ ಸರ್. ಹೌದು, ನಿಮ್ಮ ಮಗ ಏನ್ ಮಾಡ್ಕೊಂಡಿರೋದು? ಪೊಲೀಸಪ್ಪ, ಅಪ್ಪ ಅಂದ್ರೆ ನಿಮ್ಮ ಮಗಳಿಗೆ ಎಷ್ಟು ಪ್ರೀತಿ ನೋಡಿ. ಹೌದು ಬಿಗ್ರೆ, ಹೆಣ್ಮಕ್ಳಿಗೆ ಅಪ್ಪ ಅಮ್ಮನ ಮೇಲಿರೋ ಪ್ರೀತಿ ಕಾಳಜಿ ಗಂಡ್ಮಕ್ಳಿಗೆ ಇರಲ್ಲ ಬಿಡಿ. ಹೌದು ಬಿಗ್ರೆ, ನಿಜಾನೇ ಹೇಳಿದ್ರಿ. ಅದರಲ್ಲೂ ಅಪ್ಪನ ಪಾಲಿಗೆ ಮಗನೇ ಸ್ವಲ್ಪ ಅಡ್ಡಿಯಾಗಿರ್ತಾನೆ. ಬರೀ ಅಡ್ಡಿಯಾಗಿರೋದಲ್ಲ, ಮಗನೇ ಅಪ್ಪನ ಪಾಲಿಗೆ ಕಂಟಕ ಆಗಿರ್ತಾನೆ. ಅದು ಅಲ್ಲದೆ ಎಷ್ಟೊತ್ತಿಗೆ ಹೊರಟ್ರಿ? ಬೆಳಿಗ್ಗೆನೆ ಹೊರಟು ಈ ಮಗ. ಸರಿ, ನಾನು ಇದೆರಡನ್ನ ಒಳಗಡೆ ಇಟ್ಟು ಬರ್ತೀನಿ. ನಮಸ್ತೆ ಹೇಳಿ ಅಂದ್ರೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ನಮ್ಮಿಂದಾಗಿ ತಪ್ಪಾಗಿದೆ, ನಮ್ಮ ಮಗಳಿಂದನೂ ತಪ್ಪಾಗಿದೆ. ಅದಕ್ಕೆ ಎಲ್ಲರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಹತ್ರನೂ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಬೇಕು. ಚಿರು, ನಿನ್ನ ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ. ಅವ್ರ ಹತ್ರ ಆಶೀರ್ವಾದ ತಗೋ. ಅಯ್ಯೋ ಇರಲಿ ಸರ್, ಅದೆಲ್ಲ ಏನು ಬೇಡ. ಅದೆಲ್ಲ ಏನು ಬೇಡ, ಚೆನ್ನಾಗಿರಿ ಚೆನ್ನಾಗಿರಿ. ಅಳಿಯಂದ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹಾ, ಅದಕ್ಕೇನಂತೆ, ಕೂತ್ಕೊಂಡು ಮಾತಾಡೋಣ. ಕೂತ್ಕೊಳ್ಳಿ ಚಿರು, ಕೂತ್ಕೊ. ಚಿರುಗಿರೋ ಇನ್ನೊಂದು ಮುಖದ ಅನಾವರಣ ಈಗಾಗತ್ತೆ. ನವರಾತ್ರಿ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ನಿಮ್ಮನ್ನು ಮಗಳ ದೀಪನು ಹಬ್ಬಕ್ಕೆ ಬನ್ನಿ ಅಂತ ಕರೆಯೋಕೆ ಬಂದಿದ್ದೀವಿ. ದಯಮಾಡಿ ಇಬ್ಬರು ನಮ್ಮೂರಿಗೆ ಬಂದು ಹಬ್ಬದಲ್ಲಿ ಪಾಲ್ಗೊಂಡ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ.
ದಿಢೀರ್ ಅಂತ ಬಂದು ಬನ್ನಿ ಅಂದ್ರೆ ಅವ್ರ ಕೆಲ್ಸ ಇರತ್ತೆ. ಸರಿ 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 ಬರ್ತೀನಿ. ಥ್ಯಾಂಕ್ಸ್ ಹೇಳಿ ಅಂದರೆ ಏನಪ್ಪ ಚಿರು ಹೀಗೆ ಹೇಳ್ತಿದ್ಯಾ? ನೀನು ದೀಪ ಜೊತೆ ಅವ್ರ ಊರಿಗೆ ಹೋಗ್ತಿದ್ಯಾ? ಯಾಕೆ ಸುಕನ್ಯಾ ಹಾಕಿ ಹೇಳ್ತಾ ಇದ್ಯಾ? ಚಿರು ದೀಪ ಗಂಡ ಹೆಂಡ್ತಿದ್ದಾನೆ, ಜೊತೆಲಿ ಊರಿಗೆ ಹೋಗಿ ಬಂದ್ರೆ ಏನ್ ತಪ್ಪಿದೆ? ಅಲ್ಲ ಪಾಪ, ಅಷ್ಟು ದೂರದಿಂದ ಬಂದು ಪ್ರೀತಿಯಿಂದ ಕರೀತಾ ಇದ್ದಾರೆ, ಇಲ್ಲ ಅನ್ನೋಕ್ಕಾಗತ್ತಾ? ನಿಮ್ಮಂತ ಅಳಿಯ ಸಿಕ್ಕಿದ್ದು ನಮ್ಮ ಪುಣ್ಯ. ನಾವು ಮಾತ್ರ ಅಲ್ಲ, ನಮ್ಮ ದೀಪನು ತುಂಬ ಪುಣ್ಯ ಮಾಡಿದ್ಲು. ಸರಿ ಬೀಗ್ರೆ, ನಾವು ಬಂದ ಕೆಲಸ ಮುಗೀತು, ನಾವಿನ್ನು ಹೊರಡ್ತೀವಿ. ಅಯ್ಯೋ, ಇದೇನು ಬಿಗ್ರೆ, ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಹೀಗೆ ಬಂದು ಹಾಗೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಇವತ್ತೊಂದಿನ ಇಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಹೊರಡಿ. ಸರ್, ನಾಳೆ ಪೊಲೀಸ್ ಸ್ಟೇಷನ್ನಲ್ಲಿ ತುಂಬ ಕೆಲಸ ಇದೆ. ಅದಕ್ಕೇನಂತೆ, ನಿಮ್ಮ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಬೇಕಾದ್ರೆ ನಾನೇ ಫೋನ್ ಮಾಡಿ ನಾಳೆ ಅವ್ರು ಬರಲ್ಲ ಅಂತ ಹೇಳ್ತೀನಿ. ಅಯ್ಯೋ ಬೇಡಿ 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 ಸರ್, ಇರ್ತೀವಿ ಇರ್ತೀವಿ ಇರ್ತೀವಿ. ದೀಪ, ಇವ್ರನ್ನ ಕರ್ಕೊಂಡು ಹೋಗಿ ಗೆಸ್ಟ್ ರೂಮ್ ತೋರ್ಸಮ್ಮ. ಸರಿ ಮಾವ. ಬಾ ಪೊಲೀಸಪ್ಪ, ಬಾಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.